ಇನ್ನು ಜಿಬಿಎ ಎಲೆಕ್ಷನ್ಗೆ ರಣತಂತ್ರವನ್ನ ರೂಪಿಸಲು ಮುಂದಾಗಿದ್ದಾರೆ ದಳಪತಿಗಳು. ಈ ಬಾರಿ ಜಿಬಿಎನಲ್ಲಿ ಶುರುವಾಗುತ್ತಾ ಬಿಗ್ ಫೈಟ್. ಎ ಮತ್ತು ಬಿ ಸೂತ್ರದಡಿ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಯನ್ನ ನಡೆಸಿದ್ರ ದಳಪತಿಗಳು. ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರೂ ಕೂಡ ದ್ವಿಸೂತ್ರಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಜಿಬಿಎ ಎಲೆಕ್ಷನ್ಗೆ ರಣತಂತ್ರ ರೂಪಿಸಲು ಮುಂದಾಗಿದ್ದಾರೆ ದಳಪತಿಗಳು. ಈ ಬಾರಿಯ ಜಿಬಿಎನಲ್ಲಿ ಶುರುವಾಗುತ್ತಾ ಬಿಗ್ ಫೈಟ್. ಎ ಮತ್ತು ಬಿ ಸೂತ್ರದಡಿ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ದಳಪತಿಗಳು. ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರೂ ದ್ವಿಸೂತ್ರಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. 85ರಿಂದ 100 ವಾರ್ಡ್ಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಎಚ್ಡಿಕೆ ಅವರು ತಯಾರಿಯನ್ನ ಮಾಡಿದ್ದಾರೆ. 2 ಮಹತ್ವದ ಸಭೆಗೆ ತಯಾರಿಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಬಿಜೆಪಿ ಬಳಿ ಕನಿಷ್ಠ 70ರಿಂದ 80 ಸೀಟು ಕೇಳಲು ಜೆಡಿಎಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಅಷ್ಟು ಕ್ಷೇತ್ರ ಬಿಟ್ಟುಕೊಟ್ಟರೆ ಮೈತ್ರಿಯಾಗಿ ಚುನಾವಣಾ ಹೋರಾಟಕ್ಕೆ ಪಣ, ಇಲ್ದಿದ್ರೆ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧೆಯನ್ನ ನಡೆಸಲು ದಳ ಚಿಂತನೆಯನ್ನ ಮಾಡ್ತಾ ಇದೆ. 5 ಪಾಲಿಕೆ 369 ವಾರ್ಡ್ಗಳಲ್ಲಿ ಸಿದ್ಧತೆಯನ್ನ ನಡೆಸಲು ಕಾರ್ಯಕರ್ತರಿಗೆ ಕರೆಯನ್ನ ನೀಡಲಾಗಿದೆ. ಬೆಂಗಳೂರಿನ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಎಚ್ಡಿಕೆ ಕಿವಿ ಮಾತನ್ನ ಹೇಳಿದ್ದಾರೆ. ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ ಎಚ್ಡಿಕೆ ನಡೆ. ಜಿಬಿ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆದ್ದರಿಂದ ಆಲ್ರೆಡಿ ಫೀಲ್ಡ್ಗಿಳಿದಿದ್ದಾರೆ ದಳಪತಿಗಳು. ಈ ಬಾರಿಯ ಜಿಬಿಎನಲ್ಲಿ ಬಿಗ್ ಫೈಟ್ ಶುರುವಾಗುತ್ತಾ? ಎ ಮತ್ತು ಬಿ ಸೂತ್ರದಡಿ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ದಳಪತಿಗಳು. ಇನ್ನು ಸೀಟು ಹಂಚಿಕೆಯಲ್ಲಿ ಇನ್ನೂ ಸಮನ್ವಯತೆ ಮೂಡಿಲ್ಲ, ಆದರೂ ಕೂಡ ದ್ವಿಸೂತ್ರಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. 85ರಿಂದ 100 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಎಚ್ಡಿಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು 2 ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಆಲ್ರೆಡಿ. ಬಿಜೆಪಿ ಬಳಿ ಕನಿಷ್ಠ 70ರಿಂದ 80 ಸೀಟನ್ನ ಕೇಳಲು ಜೆಡಿಎಸ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಅಷ್ಟು ಕ್ಷೇತ್ರ ಬಿಟ್ಟುಕೊಟ್ಟರೆ ಮೈತ್ರಿಯಾಗಿ ಚುನಾವಣಾ ಹೋರಾಟಕ್ಕೆ ಪಣವನ್ನ ತೊಡ್ತೀವಿ, ಇಲ್ದಿದ್ರೆ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ನಡೆಸಲು ದಳ ಚಿಂತನೆಯನ್ನು ನಡೆಸಿದೆ. 5 ಪಾಲಿಕೆಗಳಿವೆ, 369 ವಾರ್ಡ್ಗಳಲ್ಲಿ ಸಿದ್ಧತೆಯನ್ನು ನಡೆಸಲು ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿದ್ದಾರೆ ಎಚ್ಡಿಕೆ ಅವರು. ಬೆಂಗಳೂರಿನ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಎಚ್ಡಿಕೆ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲವನ್ನ ಮೂಡಿಸಿದೆ ಎಚ್ಡಿಕೆ ಅವರ ನಡೆ. ಈಗ